ಇಂದಿನಿಂದ ಅನ್ನಭಾಗ್ಯ ಮತ್ತೆ ಗೃಹ ಜ್ಯೋತಿ ಯೋಜನೆ ಜಾರಿಯಾಗ್ತಾ ಇದೆ. ಇಂದು 5 ಕೆಜಿ ಅಕ್ಕಿಯ ಜೊತೆಗೆ 5 ಕೆಜಿ ಅಕ್ಕಿಯ 170 ರೂಪಾಯಿ ಹಣವನ್ನ ಕೂಡ ವರ್ಗಾವಣೆ ಮಾಡಲಾಗ್ತಾ ಇದೆ. ಒಬ್ಬರಿಗೆ 5 ಕೆಜಿ ಅಂದ್ರೆ ಅಕ್ಕಿ ಕೊಡ್ತಾ ಇದೆಯಲ್ಲ ಕೇಂದ್ರ ಸರ್ಕಾರ, ಅದು ಬರುತ್ತೆ. ಇನ್ನು ರಾಜ್ಯ ಸರ್ಕಾರ 5 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದರಲ್ಲಿ ಆ ಒಂದು ಹಣವನ್ನ ವರ್ಗಾವಣೆ ಮಾಡಲಾಗ್ತಾ ಇದೆ. ಬಿಕಾಸ್ ಅಕ್ಕಿ ಇಲ್ಲದಿರುವಂತ ಕಾರಣಕ್ಕೋಸ್ಕರ ಅಕ್ಕಿ ಸಿಗೋವರೆಗೂ ಹಣವನ್ನ ಕೊಡ್ಲಾಗುತ್ತೆ. BPL ಕಾರ್ಡ್ ಯಜಮಾನರ ಬ್ಯಾಂಕ್ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಲಾಗುತ್ತೆ. ಇಂದಿನಿಂದಲೇ ಗೃಹ ಜ್ಯೋತಿ ಗ್ಯಾರಂಟಿ ಭಾಗ್ಯ ಜಾರಿ ಆಗ್ತಾ ಇರುವಂತದ್ದು. 200 ಯೂನಿಟ್ ಒಳಗೆ ಬಳಸಿದ್ರೆ ಜುಲೈ ಬಿಲ್ ಅನ್ನ ಕಟ್ಟುವಂತಿಲ್ಲ. ಅಂದ್ರೆ ಆಗಸ್ಟ್ ನಲ್ಲಿ ಬರುತ್ತಲ್ಲ ಬಿಲ್ಲು, ಅದನ್ನ ಕಟ್ಟಂಗಿಲ್ಲ. ಶಕ್ತಿ ಯೋಜನೆ ಬಳಿಕ ಇಂದು 2 ಯೋಜನೆ ಜಾರಿ ಆಗ್ತದೆ. ಮೊದಲ ಯೋಜನೆ ಜಾರಿಯಾಗಿದ್ದು ಜೂನ್ 11ನೇ ತಾರೀಕು. ಅದು ಶಕ್ತಿ ಯೋಜನೆ, ಅಂದ್ರೆ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣ ಮಾಡುವಂತ ಒಂದು ಯೋಜನೆ ಜಾರಿಯಾಗಿತ್ತು. ಅದಾದ್ಮೇಲೆ 2ನೇ ಯೋಜನೆ ಜಾರಿ ಆಗ್ತಾ ಇರುವಂತದ್ದು ಅನ್ನಭಾಗ್ಯದ ಯೋಜನೆ. ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. 5 ಕೆಜಿ ಹಣದ ದುಡ್ಡನ್ನ ಕೊಡ್ತಾ ಇರುವಂತದ್ದು. ಒಬ್ಬರಿಗೆ 5 ಕೆಜಿ ಅಲ್ವಾ, ಮ್ಯಾಕ್ಸಿಮಮ್ 25 ಕೆಜಿ ವರೆಗೂ ಕೊಡ್ಲಾಗುತ್ತೆ. ಒಂದು ಮನೆಯಲ್ಲಿ 4 ಜನ 5 ಜನ ಇದ್ದಂತ ಟೈಮ್ನಲ್ಲಿ. ಸೊ ಆ 25 ಕೆಜಿ ಹಣವನ್ನ ಕೊಡ್ಲಾಗುತ್ತೆ ಮ್ಯಾಕ್ಸಿಮಮ್ 4ರಿಂದ 5 ಜನ ಇದ್ದಂತ ಸಂದರ್ಭದಲ್ಲಿ. ಇನ್ನ ಒಂದು 3 ಜನ ಇದ್ರು ಅಂದ್ರೆ ಅದು ಕೂಡ ಅಷ್ಟೇ 25 ಕೆಜಿನೇ ಅಪ್ಲೈ ಆಗೋದು. ಒಂದು 2 ಇದ್ದಾರೆ ಅಂದ್ರೆ ಇನ್ನ 5 ಕೆಜಿದು ಕೊಡ್ಬೇಕಲ್ಲ, ಆ ಹಣವನ್ನ ವರ್ಗಾವಣೆ ಮಾಡಲಾಗುತ್ತೆ. ಯಾರ ಹೆಸರಲ್ಲಿರುತ್ತೆ, ಯಾರ ಯಜಮಾನರು, ಅವರಿಗೆ ಅಪ್ಲೈ ಆಗುತ್ತೆ ಇದು. ಇಂದಿನಿಂದ 2 ಗ್ಯಾರಂಟಿ ಜಾರಿ ಆಗ್ತಾ ಇರುವುದು. ಒಂದು ಗೃಹ ಜ್ಯೋತಿ ಮತ್ತೆ ಅನ್ನಭಾಗ್ಯ. ಗೃಹ ಜ್ಯೋತಿಯ ಬಗ್ಗೆ ನೋಡ್ತಾ ಹೋದಾದ್ರೆ ಅವ್ರು ಹೇಳಿದ್ದಾರೆ ಈಗ ಆಲ್ರೆಡಿ 200 ಯೂನಿಟ್ ಒಳಗೆ ಬಳಸ್ತಾ ಇರುವಂತವ್ರಿಗೆ ಫ್ರೀ ಅಂತ. ಅಂದ್ರೆ ನೀವು 100 ಯೂನಿಟ್ ಬಳಸ್ತಾ ಇದ್ರೆ ಸರಾಸರಿಯಲ್ಲಿ 110 ಯೂನಿಟ್ ವರೆಗೂ ಕೊಡ್ತಾರಲ್ಲ, ಅದು ಇವತ್ತಿನಿಂದ ಜಾರಿ ಆಗ್ತಾ ಇರುವಂತದ್ದು. ಆಗಸ್ಟ್ ನಲ್ಲಿ ಬರುವಂತ ಬಿಲ್ ಅನ್ನ ಕಟ್ಟುವ ಅಗತ್ಯ ಇಲ್ಲ. ಇವತ್ತಿಂದ ಜಾರಿ ಅಂದ್ರೆ ಜೂನ್ ನಲ್ಲಿ ಬಂದಂತ ಬಿಲ್ ಬರುತ್ತಲ್ಲ, ಅದನ್ನ ಕಟ್ಟಂಗಿಲ್ಲ ಅನ್ಕೊಂಬೇಡಿ. ಇವತ್ತಿಂದ ಜಾರಿ ಅಂದ್ರೆ ಇವತ್ತಿನಿಂದ ಜುಲೈ ಎಂಡ್ವರೆಗೂ ಬರುತ್ತಲ್ಲ, ಆಗಸ್ಟ್ ನಲ್ಲಿ ಬಿಲ್ ಬರುತ್ತಲ್ಲ, ಅದನ್ನ ಕಟ್ಟಂಗಿಲ್ಲ. ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅರ್ಜಿ ಹಾಕುವಂತದ್ದು ಕಡ್ಡಾಯ. ಅದು ಈಗ ಆಲ್ರೆಡಿ ಪ್ರಕ್ರಿಯೆಯಲ್ಲಿ ಇರುವಂತ ನೋಂದಣಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಜನ ಕೂಡ. ಅದಕ್ಕೆ ಯಾವುದೇ ರೀತಿಯಾದಂತ ಕಾಲಮಿತಿ ಕೂಡ ಇಲ್ಲ. ಅರ್ಜಿ ಹಾಕ್ಲಿಕ್ಕೆ ಯಾವುದೇ ಕಾಲಮಿತಿ ಇಲ್ಲ. ಸೊ ಅಲ್ಲಿ ಸರ್ಕಾರ ಯಾವಾಗಲೇ ಹೊಸ ಮನೆಯನ್ನ ಕಟ್ತಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ಸಪರೇಟ್ ಮೀಟರ್ ಎಲ್ಲ ಇರುತ್ತೆ. ಹೊಸ ಬಾಡಿಗೆದಾರೆಲ್ಲ ಹೋಗಿರ್ತಾರಲ್ಲ, ಅದಕ್ಕೂ ಕೂಡ ಸ್ಪೆಷಲ್ ಆಗಿ ಅವ್ರಿಗೂ ಕೂಡ ಸಪರೇಟ್ ಮೀಟರ್ ಇರುವಂತ ಹಿನ್ನೆಲೆಯಲ್ಲಿ ಅವರು ಕೂಡ ನೋಂದಣಿಯನ್ನ ಮಾಡ್ಕೊಳ್ಬಹುದು. ಅದರ ಈ ಒಂದು ಯೋಜನೆಯ ಫಲಾನುಭವಿಗಳಾಗಬಹುದು. ಇನ್ನು ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಂದಿನಿಂದಲೇ ಅನ್ನಭಾಗ್ಯ ಗ್ಯಾರಂಟಿ ಜಾರಿ ಆಗ್ತಾ ಇದೆ. ಅಕ್ಕಿಯನ್ನ ಕೊಡದೇ ಇದ್ದರೂ ಕೂಡ ಅಕ್ಕಿಗೆ ಕೊಡಬೇಕಾಗಿದ್ದಂತ ಹಣವನ್ನ ವರ್ಗಾವಣೆ ಮಾಡಲಾಗ್ತದೆ. ಅದು ಅಕ್ಕಿಯನ್ನ ಕೊಡುವವರೆಗೂ ಹಣವನ್ನ ಕೊಡ್ಲಾಗುತ್ತೆ. 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದ ಅದು ಬಂದೇ ಬರುತ್ತೆ. ಆದ್ರೆ ಉಳಿದಂತ 5 ಕೆಜಿ ಅಕ್ಕಿಗೆ ಹಣವನ್ನ ಸಂದಾಯ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಕೆಜಿ ಅಕ್ಕಿಗೆ 34 ರೂಪಾಯಿ ನಿಗದಿಯನ್ನ ಮಾಡಿ 5 ಕೆಜಿಗೆ 170 ರೂಪಾಯಿಯನ್ನ ಒಬ್ಬರಿಗೆ ಕೊಡ್ಲಾಗ್ತದೆ. ಮನೆ ಯಜಮಾನರ ಅಕೌಂಟಿಗೆ ಹಣವನ್ನ ಹಾಕಲಾಗುತ್ತೆ. ಮನೆ ಯಜಮಾನರು ಯಾರು ಇರ್ತಾರೆ ಅವ್ರ ಅಕೌಂಟಿಗೆ ಹಣ ಹೋಗುತ್ತೆ. ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಮಾಡುವಂತದ್ದು ಕಡ್ಡಾಯ. ನಿಮ್ಗೆ ದುಡ್ಡು ಬರಬೇಕು ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಡ್ಡಾಯವಾಗಿ ಆಗಿರ್ಬೇಕು. ಸೊ ಆ ಟೈಮ್ನಲ್ಲಿ ಮಾತ್ರ ಹಣ ವರ್ಗಾವಣೆ ಆಗುತ್ತೆ. ನಿನ್ನೆ ಅಷ್ಟೇ ಹೇಳ್ತಾ ಇದ್ರು, ಇಲ್ಲಿ ಆಹಾರ ಸಚಿವರು ಮುನಿಯಪ್ಪ ಅವರು ಹೇಳ್ತಾ ಇದ್ರು 95% ವರೆಗೂ ಕೂಡ ಆಲ್ಮೋಸ್ಟ್ ಆಗಿದೆ. ಸುಮಾರು ಒಂದು 6 ಲಕ್ಷದಷ್ಟು ಜನ ಇನ್ನೂ ಕೂಡ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಅನ್ನ ಮಾಡಿಲ್ಲ. ಅವ್ರು ಬೇಗ ಮಾಡಿಸಿ ಅಂತ ಹೇಳ್ತಾ ಇದ್ರು. ಪಡಿತರ ಚೀಟಿದಾರರ ದತ್ತಾಂಶವನ್ನ ಆಧರಿಸಿ ಹಣವನ್ನ ವರ್ಗಾವಣೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಡೈರೆಕ್ಟ್ ಟ್ರಾನ್ಸ್ಫರ್ ಅನ್ನ ಮಾಡಲಾಗ್ತದೆ ಅಂತ, ಅಂದ್ರೆ ನೇರ ನಗದನ್ನ ವರ್ಗಾವಣೆ ಮಾಡಲಾಗ್ತದೆ. ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಹಣವನ್ನು ವರ್ಗಾವಣೆ ಮಾಡಲಾಗ್ತದೆ. ಒಟ್ಟು 1.28 ಕೋಟಿ BPL ಕಾರ್ಡ್ದಾರರಿದ್ದಾರೆ. 1.28 ಕೋಟಿ BPL ಕಾರ್ಡ್ದಾರರು ಅಂದ್ರೆ ಒಂದೊಂದು ಕಾರ್ಡಲ್ಲೂ 4-5 ಜನ, 3 ಜನ, 2 ಈ ರೀತಿಯಾಗಿ ಬಂದಂತ ಸಂದರ್ಭದಲ್ಲಿ ಟೋಟಲ್ ಆಗಿ 4.5 ಕೋಟಿಯಷ್ಟು ಜನರಿಗೆ ಇದರ ಒಂದು ಏನ ಅವರು ಯೋಜನೆಯನ್ನ ಘೋಷಣೆ ಮಾಡಿದಾರಲ್ಲ, 5 ಕೆಜಿ ಅಷ್ಟು ದುಡ್ಡನ್ನ ಕೂಡ ಹಾಕ್ತಿವಿ ಅಂತ ಹೇಳಿದಾರಲ್ಲ, ಆ ಹಣ ವರ್ಗಾವಣೆ ಆಗುತ್ತೆ. ಅಕೌಂಟ್ ಆಧಾರ್ ಲಿಂಕ್ ಆಗಿರುವಂತದ್ದು 6 ಲಕ್ಷ ಜನ ಆಗದವರ ಇರುವಂತವ್ರು 6 ಲಕ್ಷ ಜನ. ಟೋಟಲ್ ಆಗಿ 4 ಕೋಟಿ 42 ಲಕ್ಷ ಜನ ಏನೋ ಬರ್ತಾರೆ. ಅದರಲ್ಲಿ 6 ಲಕ್ಷ ಜನದ್ದೇನೋ ಆಗಿಲ್ಲ. ಸೊ ಅವ್ರು ಬೇಗ ಮಾಡಿಕೊಂಡ್ರೆ ಅವ್ರ ಅಕೌಂಟಿಗೂ ಕೂಡ ಬಂದು ತಲುಪುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ಶಕ್ತಿ ಯೋಜನೆ ನಂತರ ಇವತ್ತಿನಿಂದ 2 ಯೋಜನೆಗಳು ಜಾರಿಯಾದಂತೆ ಆಗ್ತಾ ಇದೆ. ಸೊ ಗ್ಯಾರಂಟಿಗಳಲ್ಲಿ ಇನ್ನೊಂದು 2 ಸೇರಿದ್ರೆ ಅಂದ್ರೆ ಟೋಟಲ್ ಆಗಿ 3 ಗ್ಯಾರಂಟಿ ಜಾರಿಯಾದಂತೆ ಆಗುತ್ತೆ. ಸೊ ಈ ಒಂದು ಗ್ಯಾರಂಟಿ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಈಗ
ಪೃಥ್ವಿ, ನೀವೀಗಾಗಲೇ ಹೇಳಿದ ಹಾಗೆ ಕಾಂಗ್ರೆಸ್ ಸರ್ಕಾರದ ಮತ್ತೆರಡು ಬಹುನಿರೀಕ್ಷಿತ ಗ್ಯಾರಂಟಿಗಳು ಇವತ್ತಿಂದ ಅಧಿಕೃತವಾಗಿ ಜಾರಿ ಆಗ್ತಾ ಇರುವಂತದ್ದು. ಮೊದಲನೇದು ಅನ್ನಭಾಗ್ಯ, ಎರಡನೇದು ಗೃಹಜ್ಯೋತಿ ಇವತ್ತಿನಿಂದ ಜಾರಿ ಆಗಿದ್ರೂ ಕೂಡ ಮುಂದಿನ ತಿಂಗಳ ಆಗಸ್ಟ್ ತಿಂಗಳಲ್ಲಿ ಬರುವಂತ ಜುಲೈ ಬಿಲ್ ಏನಿದೆ ಅದು ಝೀರೋ ಬಿಲ್ ಆಗಿರುತ್ತೆ ಅನ್ನುವಂತ ಒಂದು ಮಾತನ್ನ ಇಂಧನ ಸಚಿವರು ಹೇಳ್ತಾ ಇರುವಂತದ್ದು. 200 ಯೂನಿಟ್ ಒಳಗಡೆ ಬಳಸುವಂತ ಬಳಕೆದಾರರು ಯಾರಿದ್ದಾರೆ ಅವರ ವಿದ್ಯುತ್ ಬಳಕೆಯ ವಾರ್ಷಿಕ ಸರಾಸರಿಯ ಮೇಲೆ 10% ಅಡಿಷನಲ್ ಆಗಿ ಆಡ್ ಮಾಡಿ ಉಚಿತವಾಗಿ ಕೊಡುವಂತಹ ಯೋಜನೆ ಈ ಒಂದು ಗೃಹಜ್ಯೋತಿ ಯೋಜನೆ. ಇದೀಗ ಇವತ್ತಿನಿಂದ ಅದು ಅಧಿಕೃತವಾಗಿ ಮುಂದಿನ ತಿಂಗಳಿಗೆ ಆ ಹೊಸ ಬಿಲ್ ಏನ್ ಜನರೇಟ್ ಆಗುತ್ತೆ, ಈ ಹಿಂದಿನ ಜೂನ್ ತಿಂಗಳ ಬಿಲ್ ಏನಿದೆ ಅದನ್ನ ಜನರು ಅದನ್ನ ಬಿಲ್ ಪಾವತಿ ಮಾಡಲೇಬೇಕು. ಮುಂದೆ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಬಿಲ್ ಅನ್ನ ಅವರು ಈ ಒಂದು 200 ಯೂನಿಟ್ ಒಳಗಡೆಯಾಗಿ ಬಳಸಿದ್ರೆ ಅವರು ಉಚಿತವಾಗಿ ವಿದ್ಯುತ್ ಅನ್ನ ಪಡೆಯಬಹುದಾದಂತಹ ಒಂದು ಗ್ಯಾರಂಟಿ ಇದು. ಇದ್ರ ಜೊತೆಗೆ ಅನ್ನಭಾಗ್ಯ ಕೂಡ ಇವತ್ತಿನಿಂದ ಜಾರಿಗೆ ಬರ್ತಾ ಇರುವಂತದ್ದು. ಈಗಾಗಲೇ ಕಳೆದ ಸುಮಾರು 1 ತಿಂಗಳಿನಿಂದ ಈ ಒಂದು ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡೋದಕ್ಕೆ ಸರ್ಕಾರ ಸಾಕಷ್ಟು ತಲೆಯನ್ನ ಕೆಡಿಸ್ಕೊಂಡಿತ್ತು. ಅಕ್ಕಿಯನ್ನ ಬೇರೆ ಬೇರೆ ರೀತಿಯಾಗಿ ಹೊಂದಿಸ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿತ್ತು. ಆದರೆ ಇದರಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ವಿಫಲವಾಗಿದೆ. ಹೀಗಾಗಿ 5 ಕೆಜಿ ಅಕ್ಕಿಯನ್ನ ಕೊಟ್ಟು ಉಳಿದಿರುವಂತ 5 ಕೆಜಿಗೆ ತಲಾ 170 ರೂಪಾಯಿಯನ್ನ ಹಾಕೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ನೇರವಾಗಿ ಆ BPL ಕಾರ್ಡ್ ಹೊಂದಿರುವಂತಹ ಆ ಖಾತೆದಾರರ ಅಕೌಂಟಿಗೆ ನೇರವಾಗಿ ವರ್ಗಾವಣೆ ಮಾಡ್ತೀವಿ ಅಂತ ಆಹಾರ ಸಚಿವ ಮುನಿಯಪ್ಪ ಅವರು ಹೇಳಿದ್ರು ಕೂಡ ಯಾವ ರೀತಿಯಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ರಾಜ್ಯದಲ್ಲಿ 1,30,00,000 BPL ಕಾರ್ಡ್ ಹೋಲ್ಡರ್ಗಳು ಇದ್ರೂ ಕೂಡ ಈ ಪೈಕಿ ಸುಮಾರು 5 ರಿಂದ 7 ಲಕ್ಷ ಮಂದಿ ಹತ್ರ ಇನ್ನೂ ಕೂಡ ಅಕೌಂಟ್ಗಳಿಲ್ಲ. ಹೀಗಾಗಿ ಯಾವ ರೀತಿಯಾಗಿ ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸವಾಲಿನ ಕೆಲಸ ಸರ್ಕಾರಕ್ಕೆ ಆಗಿರುವಂತದ್ದು. ಈಗಾಗಲೇ ಈ ಒಂದು ಅನ್ನಭಾಗ್ಯ ಯೋಜನೆಗೆ ಸುಮಾರು 4.5 ಕೋಟಿ ಜನ ಈ ಒಂದು ಯೋಜನೆಯ ಫಲಾನುಭವಿಗಳಾದ್ರೆ, ಗೃಹಜ್ಯೋತಿಯಲ್ಲಿ ಸುಮಾರು 2,14,00,000 ಮಂದಿ ಈ ಒಂದು ಯೋಜನೆಯ ಫಲಾನುಭವಿಗಳಾಗ್ತಾರೆ. ಈ ಹಿಂದೆ ಶಕ್ತಿ ಯೋಜನೆ ಜಾರಿಯಾದಂತಹ ಸಂದರ್ಭದಲ್ಲಿ ಬಹಳ ಅದ್ದೂರಿಯಾಗಿರುವಂತಹ ಒಂದು ರೆಸ್ಪಾನ್ಸ್ ಸರ್ಕಾರಕ್ಕೆ ಸಿಕ್ಕಿತ್ತು. ಆದ್ರೆ ಈ ಮತ್ತೆರಡು ಗ್ಯಾರಂಟಿಗಳು ಜಾರಿ ಆಗ್ತಾ ಇದೆ, ಯಾವ ರೀತಿಯಾಗಿರುವಂತಹ ಪ್ರತಿಕ್ರಿಯೆ ಜನರಿಂದ ವ್ಯಕ್ತವಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿತ್ತು. ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಕೂಡಲೇ ಕಾರ್ಯರೂಪಕ್ಕೆ ತರಬೇಕು. 10 ಕೆಜಿ ಅಕ್ಕಿಯನ್ನ ಅವರು ಕೊಡಬೇಕು. ಅದಕ್ಕಾಗಿ ಜುಲೈ 4ರಿಂದ ಗಾಂಧಿ ಪ್ರತಿಮೆ ಎದುರು ಧರಣಿಯನ್ನ ಮಾಡ್ತೇವೆ ಅಂತ ಹೇಳಿದ್ರು. ಗಾಂಧಿ ಸ್ಟ್ಯಾಚ್ಯೂ ಹತ್ರ ನಮ್ಮೆಲ್ಲ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು ದಿನ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅವರು ಭರವಸೆಯನ್ನು ಕೊಟ್ಟಂತೆ 10 ಕೆಜಿ ಅಕ್ಕಿಯನ್ನ ಕೊಡಲೇಬೇಕು. ಈ ರೀತಿ ಕೆಲವು ಪ್ರಮುಖ ವಿಷಯಗಳನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡಿ 4ನೇ ತಾರೀಕು ಸದನದ ಒಳಗಡೆ ಹೊರಗಡೆ ನಾನು ಮತ್ತೆಲ್ಲ ನೂರಾರು ಜನ ಕಾರ್ಯಕರ್ತರ ಜೊತೆಗೆ ಧರಣ ಕುಂತ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಚರ್ಚೆಗಳಾಗಿದೆ. ವಿಧಾನಸೌಧದ ಮುಂದೆ ಗಾಂಧಿ ಸ್ಟ್ಯಾಚ್ಯೂ ಹತ್ರ ನಮ್ಮೆಲ್ಲ